ಚನ್ನಪಟ್ಟಣ ಉಪಚುನಾವಣೆಯ ಕದನಕ್ಕೆ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಈ ಟ್ವಿಸ್ಟ್ ವೆರಿ ಇಂಟ್ರೆಸ್ಟಿಂಗ್ ಇದೆ. ಈ ಟ್ವಿಸ್ಟನ್ನು ಫೈನಲಿ ಎಲೆಕ್ಷನ್ ಅನೌನ್ಸ್ ಆಗಿ ಟಿಕೆಟ್ ಹಂಚಿಕೆ ಆಗುವಂತಹ ಸಂದರ್ಭದಲ್ಲಿ ಈ ಟ್ವಿಸ್ಟಿಗೆ ಇನ್ನೆಷ್ಟು ಟ್ವಿಸ್ಟ್ ಸಿಗಬಹುದು ಎನ್ನುವಂಥದ್ದೇ ಕುತೂಹಲ. ಬಿಜೆಪಿ ನಡೆಸಿರುವಂತಹ ಆಂತರಿಕ ಸಮೀಕ್ಷೆಯ ಮುಖಾಂತರ ತಮ್ಮನ್ನ ಕೆಡ್ಡಕ್ಕೆ ಕೆಡವಲಿಕ್ಕೆ ಬಿಜೆಪಿ ಯತ್ನಿಸ್ತಾ ಇದೆ ಅಂತೇಳಿ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಸುಳಿವು ಸಿಕ್ಕಂತಿದೆ. ಹೀಗಾಗಿ ಬಿಜೆಪಿಗೆ ಸಖತ್ತಾಗಿಯೇ ತಿರುಗೇಟು ಕೊಡಬೇಕು ಅವರದ್ದೇ ಭಾಷೆಯಲ್ಲಿ ಅಂತೇಳಿ ಕುಮಾರಸ್ವಾಮಿ ಅವರು ಒಂದು ಹೊಸ ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ. ಸಿ.ಪಿ. ಯೋಗೇಶ್ವರ್ಗೆ ಟಿಕೆಟ್ ಕೊಡಿಸುವ ಸಲುವಾಗಿ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಬಿಜೆಪಿ ಆಂತರಿಕ ಸಮೀಕ್ಷೆಯ ವರದಿಯ ಭಯವನ್ನ ಕುಮಾರಸ್ವಾಮಿ ಅವರ ಮುಂದಿಟ್ಟಿತ್ತು. ಆಂತರಿಕ ಸಮೀಕ್ಷಾ ವರದಿಯನ್ನು ತೋರಿಸಿ ಕುಮಾರಸ್ವಾಮಿ ಅವರನ್ನು ಭಯ ಬೀಳಿಸಿತ್ತು. ಆದರೆ ಈಗ ಕುಮಾರಸ್ವಾಮಿ ಅವರು ತಮ್ಮನ್ನ ಭಯ ಬೀಳಿಸಿದಂತಹ ಬಿಜೆಪಿಗೇನೆ ಟಕ್ಕರ್ ಕೊಡಲಿಕ್ಕೆ ಒಂದು ಹೊಸ ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ. ಒಂದು ವೇಳೆ ನಿಖಿಲ್ ಕುಮಾರಸ್ವಾಮಿಗೆ ಟಿಕೆಟ್ ಕೊಟ್ಟರೆ ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ಸೋಲೋದು ಪಕ್ಕ. ಹೀಗಾಗಿ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಚನ್ನಪಟ್ಟಣದಲ್ಲಿ ನಿಲ್ಲಿಸಬೇಡಿ ಅಂಥೇಳಿ ಬುದ್ಧಿವಾದವನ್ನು ಕುಮಾರಸ್ವಾಮಿ ಅವರಿಗೆ ಬಿಜೆಪಿ ಹೇಳಿದೆ. ಚನ್ನಪಟ್ಟಣ ಕ್ಷೇತ್ರದಲ್ಲಿರುವಂತಹ JDSನ ಮುಖಂಡರಲ್ಲಿ ಯಾರಿಗಾದರೂ ಟಿಕೆಟ್ ಕೊಟ್ಟರೂ ಕೂಡ ಅಲ್ಲಿ JDS ಗೆಲ್ಲಲ್ಲ ಎನ್ನುವಂಥದ್ದು ಬಿಜೆಪಿಯ ಆಂತರಿಕ ಸಮೀಕ್ಷೆಯ ಲೆಕ್ಕಾಚಾರ. ಬಿಜೆಪಿಯ ಆಂತರಿಕ ಸಮೀಕ್ಷೆಯ ಪ್ರಕಾರ ಚನ್ನಪಟ್ಟಣ ಕ್ಷೇತ್ರವನ್ನು ಕುಮಾರಸ್ವಾಮಿ ಅವರು ಈಗ ವಿಧಾನ ಪರಿಷತ್ನ ಸದಸ್ಯರಾಗಿರುವಂತಹ ಸಿ.ಪಿ. ಯೋಗೇಶ್ವರ್ ಅವರಿಗೆ ಬಿಟ್ಟು ಕೊಡಬೇಕು. ಒಂದು ವೇಳೆ ಸಿ.ಪಿ. ಯೋಗೇಶ್ವರ್ ಅವರಿಗೆ ಆ ಕ್ಷೇತ್ರವನ್ನು ಬಿಟ್ಟು ಕೊಡದೆ ಹೋದರೆ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ, ಕಾಂಗ್ರೆಸ್ ಅನ್ನ ಸೋಲಿಸ್ಲಿಕ್ಕೆ ಸಾಧ್ಯ ಆಗಲ್ಲ ಎನ್ನುವಂಥ ಅಂಶವನ್ನ ಬಿಜೆಪಿ ಕುಮಾರಸ್ವಾಮಿ ಅವರಿಗೆ ಮನವರಿಕೆ ಮಾಡಿಕೊಡುವಂತಹ ಮತ್ತು ಆ ಸಮೀಕ್ಷೆಯ ಭೂತವನ್ನು ತೋರಿಸಿ ಭಯ ಬೀಳಿಸುವಂತಹ ಪ್ರಯತ್ನವನ್ನ ಮಾಡಿದೆ. ಬಿಜೆಪಿಯವರ ಈ ತಂತ್ರಕ್ಕೆ ಕುಮಾರಸ್ವಾಮಿ ಅವರು ಬಗ್ಗುವಂತೆ ಕಾಣ್ತಾ ಇಲ್ಲ. ಹೇಗಾದ್ರೂ ಮಾಡಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ತಮ್ಮದೇ ಪಕ್ಷದ ಅಭ್ಯರ್ಥಿಯನ್ನ ಕಣಕ್ಕಿಳಿಸಬೇಕು ಎನ್ನುವಂತಹ ಪಣ ತೊಟ್ಟಿರುವಂತಹ ಕುಮಾರಸ್ವಾಮಿ ಅವರು ಇದೀಗ ಹೊಸದಾದ ತಂತ್ರವನ್ನ ರೂಪಿಸಿದ್ದಾರೆ. ಯಾಕಂದ್ರೆ ಬಿಜೆಪಿ ಆಂತರಿಕ ಸಮೀಕ್ಷಾ ವರದಿಯಂತೆ ಅದಕ್ಕೆ ಒಪ್ಕೊಂಡು ಯೋಗೇಶ್ವರ್ ಅವರಿಗೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರವನ್ನ ಬಿಟ್ಟು ಕೊಟ್ರೆ ಏನು ಕುಮಾರಸ್ವಾಮಿ ಅವರು ಸೋಲಿನ ಭೀತಿಯಿಂದ ಯೋಗೇಶ್ವರ್ ಅವರಿಗೆ ಈ ಕ್ಷೇತ್ರವನ್ನ ಬಿಟ್ಕೊಟ್ರು ಎನ್ನುವಂತಹ ನೆರೆಟಿವ್ ಎನ್ನುವಂತಹ ಜನಾಭಿಪ್ರಾಯ ಮೂಡತ್ತೆ ಎನ್ನುವಂತಹ ದೃಷ್ಟಿಯಿಂದ ಹೇಗಾದ್ರೂ ಮಾಡಿ ಈ ಬಾರಿ ಈ ಕ್ಷೇತ್ರದ ಉಪಚುನಾವಣೆಯಲ್ಲಿ JDSನ ಅಭ್ಯರ್ಥಿಯೇ ನಿಲ್ಲಬೇಕು ಅನ್ನೋದು ಕುಮಾರಸ್ವಾಮಿ ಅವರ ನಿಲುವು. ಸೊ JDS ಪಕ್ಷದ ಅಭ್ಯರ್ಥಿ ಇಲ್ಲಿ ಸ್ಪರ್ಧೆ ಮಾಡೋದ್ರಿಂದ ಪಕ್ಷದ ವರ್ಚಸ್ಸು ಕೂಡ ವೃದ್ಧಿಯಾಗತ್ತೆ. ಅದರ ಜೊತೆಗೆ ತಮಗೆ ಮಗ್ಗಲ ಮುಳ್ಳಾಗಿ ಕಾಡ್ತಾ ಇರುವಂತಹ ಸಿ.ಪಿ. ಯೋಗೇಶ್ವರ್ ಅವರಿಗೆ ಈ ಕ್ಷೇತ್ರವನ್ನ ಕೊಟ್ಟು ಒಂದು ವೇಳೆ ಅವರು ಈ ಬಾರಿಯ ಉಪಚುನಾವಣೆಯಲ್ಲಿ ಗೆದ್ದಂತಹ ಪಕ್ಷದಲ್ಲಿ ಅವರು ಶಾಸಕರಾಗಿ ಆಯ್ಕೆ ಆಗ್ತಾರೆ. ಶಾಸಕರಾಗಿ ಆಯ್ಕೆಯಾದ ನಂತರ ಸಿ.ಪಿ. ಯೋಗೇಶ್ವರ್ ಅವರನ್ನ ತಡೆದೇ ನಿಲ್ಲಿಸೋದಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಅವರ ವರ್ಚಸ್ಸು ಏನಿದೆ, ಅವರ ಪವರ್ ಏನಿದೆ ಮತ್ತಷ್ಟು ಡಬಲ್ ಆಗುತ್ತೆ. ಸೊ ಹೀಗಾಗಿ ಹೇಗಾದ್ರೂ ಮಾಡಿ ಇದಕ್ಕೆಲ್ಲ ಆಸ್ಪದ ಕೊಡಬಾರ್ದು, ಇದನ್ನ ತಡೆಗಟ್ಟಬೇಕು ಅನ್ನೋದು ಕುಮಾರಸ್ವಾಮಿಯವರು ಮಾಡ್ತಾ ಇರುವಂತಹ ಸದ್ಯದ ಪ್ಲಾನ್. ಅಲ್ಲದೆ 2028ಕ್ಕೆ ಏನು ವಿಧಾನಸಭೆ ಚುನಾವಣೆ ಎದುರಾಗುತ್ತೆ, ಆ ಚುನಾವಣೆಯಲ್ಲಿ ಒಂದು ವೇಳೆ ಈ JDS ಹಾಗೆ ಬಿಜೆಪಿ ಏನು ಮೈತ್ರಿಯನ್ನ ಮಾಡ್ಕೊಂಡಿದೆ, ಆ ಮೈತ್ರಿ ಮುಂದುವರೆದ್ರೂ ಕೂಡ ಮತ್ತೆ ಈ ಚನ್ನಪಟ್ಟಣದಲ್ಲಿ ಏನು ಕಬ್ಜಾ ಮಾಡ್ಕೊಂಡಿರ್ತಾರೆ ಯೋಗೇಶ್ವರ್ ಶಾಸಕರಾಗಿ, ಮತ್ತೆ ಆ ಕ್ಷೇತ್ರವನ್ನ JDS ಪಡೆದುಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ. ಸೊ ಇದು ಕುಮಾರಸ್ವಾಮಿಯವರ ಲೆಕ್ಕಾಚಾರ. ಹೀಗಾಗಿ ಕುಮಾರಸ್ವಾಮಿಯವರು ತಮ್ಮದೇ ಆದಂತಹ ಒಂದು ಹೊಸ ಉಪಾಯವನ್ನ ಕಂಡುಕೊಂಡಿದ್ದಾರೆ. ಕುಮಾರಸ್ವಾಮಿಯವರು ಮಾಡಿರುವಂತಹ ಈ ಉಪಾಯ ಏನಪ್ಪಾ ಅಂದ್ರೆ, ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಮಾಜಿ ಸಂಸದ ಬಿಜೆಪಿಯ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರಿಗೆ ಈ ಬಾರಿ JDSನಿಂದ ಚನ್ನಪಟ್ಟಣದ ಉಪಚುನಾವಣೆಗೆ ನಿಲ್ಲೋದಕ್ಕೆ ಟಿಕೆಟ್ ಅನ್ನ ಕೊಡೋದು. ಹೇಗಿದ್ರು ಬಿಜೆಪಿ JDS ಮೈತ್ರಿ ಮಾಡ್ಕೊಂಡಾಗಿದೆ ಕರ್ನಾಟಕದಲ್ಲಿ. ಸೊ ಈ ಕಾರಣದಿಂದ ಪ್ರತಾಪ್ ಸಿಂಹ ಕಣಕ್ಕೆ ಇಳಿಯಲಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಿಂದ ಎನ್ನುವಂತಹ ತಂತ್ರಗಾರಿಕೆಯನ್ನ ಕುಮಾರಸ್ವಾಮಿ ರೂಪಿಸಿದ್ದಾರೆ. ಅಂದ್ರೆ ಪ್ರತಾಪ್ ಸಿಂಹ ಮಾತೃಪಕ್ಷವಾದಂತಹ ಬಿಜೆಪಿಗೆ ರಾಜೀನಾಮೆ ಕೊಟ್ಟು JDSನ ಸೇರ್ಪಡೆಗೊಂಡ ನಂತರ ಅಲ್ಲಿ ವಿಧಾನಸಭೆ ಅಂದ್ರೆ ಚನ್ನಪಟ್ಟಣ ವಿಧಾನಸಭೆ ಉಪಚುನಾವಣೆ ಏನ್ ನಡೆಯುತ್ತೆ ಅದಕ್ಕೆ JDSನ ಅಧಿಕೃತ ಅಭ್ಯರ್ಥಿಯಾಗಿ ಪ್ರತಾಪ್ ಸಿಂಹ ನಿಲ್ಬೇಕು ಎನ್ನುವಂತಹ ಆಲೋಚನೆಯಲ್ಲಿ ಕುಮಾರಸ್ವಾಮಿ ಇದ್ದಾರೆ. ಈ ಕುಮಾರಸ್ವಾಮಿ ಅವರ ಹೊಸ ಆಲೋಚನೆ, ಹೊಸ ಉಪಾಯಕ್ಕೆ ಕಾರಣಗಳೇನು ಅಂತ ಹೇಳಿದ್ರೆ, ಕುಮಾರಸ್ವಾಮಿ ಅವರ ಪ್ರಕಾರ ಉಪಚುನಾವಣೆಯಲ್ಲೇ ಯೋಗೇಶ್ವರಿಗೆ ಟಿಕೆಟ್ ನೀಡದೆ ಈಗಲೇ ಯೋಗೇಶ್ವರ್ ಅವರನ್ನು ಕಟ್ಟಿ ಹಾಕಬೇಕು, ಟಿಕೆಟ್ ಕೊಡಬಾರ್ದು. ಸೊ ಆ ಮುಖಾಂತರ ಕಟ್ಟಿ ಹಾಕಬೇಕು. ಆಗ ರಾಜಕೀಯವಾಗಿ ಯೋಗೇಶ್ವರ್ 2028ರ ವೇಳೆಗೆ ಇನ್ನಷ್ಟು ದುರ್ಬಲ ಆಗ್ತಾರೆ.
2028 ವಿಧಾನಸಭಾ ಚುನಾವಣೆಗೆ ಚನ್ನಪಟ್ಟಣದಲ್ಲಿ ಆಗ ಎದುರಾಳಿಗಳೇ ಇರಲ್ಲ ಎನ್ನುವಂಥ ಆಲೋಚನೆ ಕುಮಾರಸ್ವಾಮಿ ಅವರದ್ದು. ಒಂದು ವೇಳೆ JDSನ ಟಿಕೆಟ್ನ ಅಡಿಯಲ್ಲಿ ಯೋಗೇಶ್ವರ್ ನಿಂತು ಗೆದ್ದರೂ ಕೂಡ ಅದು ಯೋಗೇಶ್ವರ್ ಅವರಿಗೆ ವೈಯಕ್ತಿಕವಾಗಿ ರಾಜಕೀಯ ಲಾಭವನ್ನು ತಂದುಕೊಡುತ್ತೆ. ಹೀಗಾಗಿ ಸುಮ್ಮನೆ ಉಪಚುನಾವಣೆಯಲ್ಲಿ ಯೋಗೇಶ್ವರಿಗೆ ಟಿಕೆಟ್ ಕೊಟ್ಟು ಎದುರಾಳಿಯನ್ನ ಮತ್ತಷ್ಟು ಬಲಗೊಳಿಸಿ ರಿಸ್ಕ್ ಅನ್ನ ಮೈ ಮೇಲೆ ಎಳೆದುಕೊಳ್ಳುವುದರ ಬದಲು ಈಗ ಪ್ರತಾಪ್ ಸಿಂಹಗೆ ಟಿಕೆಟ್ ಅನ್ನು ಕೊಡೋಣ. ಹೊರಗಿನವರಾದ ಪ್ರತಾಪ್ ಸಿಂಹ ಗೆದ್ದರೆ JDS ಗೆದ್ದಂತಾಗುತ್ತೆ. ಆಗ ಕ್ಷೇತ್ರ ಕೂಡ JDS ಬಳಿಯೇ ಉಳಿದಂತಾಗುತ್ತೆ. ಜೊತೆಗೆ 2028 ಚುನಾವಣೆಗೆ ಪ್ರತಾಪ್ ಸಿಂಹಗೆ ಈ ಕ್ಷೇತ್ರದಿಂದ ಟಿಕೆಟ್ ಕೊಡದೇ ಇದ್ರೂ ನಡೆಯುತ್ತೆ. ಯೋಗೇಶ್ವರ್ಗಾದ್ರೂ ಕೊಡಲೇಬೇಕಾಗುತ್ತೆ. ಪ್ರತಾಪ್ ಸಿಂಹಗೆ ಟಿಕೆಟ್ ಕೊಡದೇ ಇದ್ರೂ ನಡೆಯುತ್ತೆ. ಟಿಕೆಟ್ ಕೊಡಲ್ಲ ಅಂತೇಳಿ ನಿರಾಕರಣೆಯನ್ನು ಕೂಡ ಮಾಡಬಹುದು ಕುಮಾರಸ್ವಾಮಿ ಅವರು 2028ಕ್ಕೆ. ಅಥವಾ ವಿಧಾನಸಭಾ ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡಬೇಕು ಅಂತೇಳಿ ಈಗಾಗಲೇ ಓಡಾಡಿಕೊಂಡಿರುವಂತಹ ಪ್ರತಾಪ್ ಸಿಂಹ ಅವರು 2028 ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಚನ್ನಪಟ್ಟಣ ಹೊರತುಪಡಿಸಿ ಮೈಸೂರು ಭಾಗ ಜೊತೆಗೆ ಮಲೆನಾಡಿನ ಯಾವುದಾದರೂ ಒಂದು ಸುರಕ್ಷಿತವಾದಂತಹ ಕ್ಷೇತ್ರದಲ್ಲಿ ನಿಲ್ಲಲಿಕ್ಕೆ ಪ್ರಯತ್ನವನ್ನ ಪಡಬಹುದು. ಆಗ ಚನ್ನಪಟ್ಟಣದ ಮೇಲೆ ಅಷ್ಟೊಂದು ಫೈಟ್ ಇರಲ್ಲ. ಈಗ ಯೋಗೇಶ್ವರಿಗೆ ಕೊಟ್ಟು ಏನಾದರೂ ಯೋಗೇಶ್ವರ್ ಅವರನ್ನು ಗೆಲ್ಲಿಸುವ ಪ್ರಯತ್ನಕ್ಕೆ ಏನಾದರೂ ಕೈ ಹಾಕಿದ್ರೆ 2028ಕ್ಕೆ ಅದನ್ನು ಕಂಪ್ಲೀಟ್ ಆಗಿ ಮತ್ತೆ ಯೋಗೇಶ್ವರಿಗೆ ಬಿಟ್ಕೊಡ್ಬೇಕಾಗುತ್ತೆ. ಇದು ಕುಮಾರಸ್ವಾಮಿಯವರ ಲೆಕ್ಕಾಚಾರ. ಒಂದು ವೇಳೆ ಚನ್ನಪಟ್ಟಣದಲ್ಲಿ JDSನ ಅಭ್ಯರ್ಥಿಯಾಗಿ ಪ್ರತಾಪ್ ಸಿಂಹ ಅವರು ಕಂಟೆಸ್ಟ್ ಮಾಡಿದ್ರು ಕೂಡ ಚನ್ನಪಟ್ಟಣದಲ್ಲಿ ಈ ಬಾರಿ ಬೈ ಎಲೆಕ್ಷನ್ ಅಲ್ಲಿ ಗೆಲ್ತಾರ ಪ್ರತಾಪ್ ಸಿಂಹ ಅನ್ನೋದು ಈಗ ಪ್ರಶ್ನೆ. ಇನ್ನು ಚನ್ನಪಟ್ಟಣಕ್ಕೂ ಹಾಗೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರಿಗೂ ರಾಜಕೀಯವಾದಂತಹ ಯಾವುದೇ ನಂಟಿಲ್ಲ. ಸೊ ಹೀಗಾಗಿ ಚನ್ನಪಟ್ಟಣದ ಜನ ಪ್ರತಾಪ್ ಸಿಂಹ ಅವರನ್ನ ಹೊರಗಿನವರು ಅಂತಾನೆ ಕನ್ಸಿಡರ್ ಮಾಡ್ತಾರೆ ವಿನಃ ನಮ್ಮವರು ಅಂತ ಒಪ್ಕೊಳ್ಳೋದು ತುಂಬಾನೇ ಕಷ್ಟ. ಹಳೆ ಮೈಸೂರು ಭಾಗದ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಿಂದ ಹಿಂದುತ್ವದ ಘಾಟು ಮತ್ತು ಬಿಜೆಪಿಯ ಪ್ರಭಾವದಿಂದ ಪ್ರತಾಪ್ ಸಿಂಹ ಅವರು 2 ಬಾರಿ ಸಂಸದರಾಗಿ ಆಯ್ಕೆಯಾಗಿದ್ದಂತೂ ನಿಜ. ಆದ್ರೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ವಿಚಾರಕ್ಕೆ ಬಂದ್ರೆ ಈ ಚನ್ನಪಟ್ಟಣ ಬೆಲ್ಟ್ ನಲ್ಲಿ ಬಿಜೆಪಿಯ ಯಾವುದೇ ವರ್ಚಸ್ಸಿಲ್ಲ, ಬಿಜೆಪಿಗೆ ಯಾವುದೇ ರಾಜಕೀಯ ನೆಲೆಯೂ ಇಲ್ಲ. ಸೊ ಹೀಗಾಗಿ ಪ್ರತಾಪ್ ಸಿಂಹ ಒಂದು ವೇಳೆ ಕಂಟೆಸ್ಟ್ ಮಾಡಿದ್ರು ಕೂಡ ಅವರು ಬಿಜೆಪಿಯ ಅಭ್ಯರ್ಥಿ ಅಂತಾನೆ ಜನ ಅಂದ್ಕೊಳ್ತಾರೆ. ಸೊ ಹೀಗಾಗಿ ಆಬ್ವಿಯಸ್ಲಿ ಪ್ರತಾಪ್ ಸಿಂಹ ಅವರಿಗೆ ಸೋಲು ಕಟ್ಟಿಟ್ಟ ಬುತ್ತಿ. ಪ್ರತಾಪ್ ಸಿಂಹ ಪ್ರಬಲವಾಗಿ ಏನು ಪ್ರತಿಪಾದನೆ ಮಾಡ್ತಾರೆ ಹಿಂದುತ್ವ ವಿಚಾರವನ್ನ, ಆ ಪ್ರತಿಪಾದನೆಯನ್ನು ಕೂಡ ಚನ್ನಪಟ್ಟಣದ ಜನತೆ ಒಪ್ಪುವಂತಹ ಮನಸ್ಥಿತಿಯಲ್ಲಿ ಇಲ್ಲ. ಚನ್ನಪಟ್ಟಣದಲ್ಲಿ ಒಂದು ವೇಳೆ ಯೋಗೇಶ್ವರ್ ಕೂಡ ಕಂಟೆಸ್ಟ್ ಏನಾದರೂ ಮಾಡಿದ್ರೆ ಪ್ರತಾಪ್ ಸಿಂಹ ವರ್ಸಸ್ ಕುಮಾರಸ್ವಾಮಿ ತಮ್ಮ ತಲೆಯಲ್ಲಿ ಹೊಡೆದಂತಹ ಹೊಸದೊಂದು ಅಪರೂಪದ ಐಡಿಯಾವನ್ನು ಏನಾದರೂ ಅನುಷ್ಠಾನಗೊಳಿಸಿದ್ರೆ ಅದಕ್ಕೆ ಟಕ್ಕರ್ ಕೊಡುವ ರೀತಿಯಲ್ಲಿ ಯೋಗೇಶ್ವರ್ ಏನಾದರೂ ಕಣಕ್ಕಿಳಿದ್ರೆ ಆಗ ಏನಾಗ್ಬೋದು ಅಂತ ಹೇಳಿದ್ರೆ ಯೋಗೇಶ್ವರ್ ಅವರಿಗೆ ನಾವು ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಚನ್ನಪಟ್ಟಣದಲ್ಲಿ ಓಡಾಡಿದಂಥ ಸಂದರ್ಭದಲ್ಲಿ ಚನ್ನಪಟ್ಟಣದಲ್ಲಿ ಈಗಲೂ ಕೂಡ ಯೋಗೇಶ್ವರ್ ಅವರಿಗೆ ಅವರದ್ದೇ ಆದಂಥ ವರ್ಚಸ್ಸಿದೆ. ತುಂಬ ಜನ ಇಷ್ಟಪಡ್ತಾರೆ. ಬಿಕಾಸ್ MLA ಆಗಿದ್ದಂತಹ ಸಂದರ್ಭದಲ್ಲಿ ಯೋಗೇಶ್ವರ್ ಅವರು ಮಾಡಿದಂತಹ ವಿಶೇಷವಾಗಿ ಕೆರೆಗೆ ನೀರು ತುಂಬಿಸುವಂತಹ ಕಾರ್ಯಕ್ರಮಗಳು ಏನಿದೆ ಭಗೀರಥ ಅಂತ. ಸೊ ಮತದಾರರು ಅದಕ್ಕೆ ಯೋಗೇಶ್ವರ್ ಅವರಿಗೆ ಆ ವಿಚಾರದಲ್ಲಿ ಶಾಶ್ವತವಾಗಿ ಋಣಿಗಳಾಗಿದ್ದಾರೆ. ನೀರು ಕೊಡಿಸಿದಂತಹ ವಿಚಾರವೊಂದರಲ್ಲಿ ಯೋಗೇಶ್ವರ್ ಅವರಿಗೆ ಶಾಶ್ವತವಾಗಿ ಋಣಿಯಾಗಿದ್ದಾರೆ. ಸೊ ಪ್ರತಾಪ್ ಸಿಂಹ ಅವರನ್ನು ಯಾಕೆ ಗೆಲ್ಲಿಸ್ತಾರೆ ಜನ? ಯೋಗೇಶ್ವರ್ ನಿಂತ್ಕೊಂಡ್ರೆ ಪ್ರತಾಪ್ ಸಿಂಹನ ಯಾಕೆ ಗೆಲ್ಲಿಸ್ತಾರೆ? ಪ್ರತಾಪ್ ಸಿಂಹ ಏನೇ ಇರ್ಬೋದು, ಎಷ್ಟೇ ಭಾಷಣ ಮಾಡ್ಬೋದು. ಲತಾ ಕೂಡ ಹೇಳಿದ್ರು ಹಿಂದುತ್ವ ವರ್ಕೌಟ್ ಆಗಲ್ಲ ಚನ್ನಪಟ್ಟಣದಲ್ಲಿ. ಇಟ್ ಇಸ್ ನಾಟ್ ಹಿಂದುತ್ವ ಬೆಲ್ಟ್. ಮೈಸೂರಲ್ಲಿ ಒಂದು ಸ್ವಲ್ಪ ಘಾಟಿದೆ ಹಿಂದುತ್ವದ್ದು, ಕೊಡಗು ಸ್ವಲ್ಪ ಘಾಟಿದೆ, ಬಟ್ ಚನ್ನಪಟ್ಟಣದಲ್ಲಿ ವರ್ಕೌಟ್ ಆಗಲ್ಲ ಹಿಂದುತ್ವ. ಜೊತೆಗೆ ಇದಕ್ಕಿಂತಲೂ ವಿಚಿತ್ರ ಅಂತ ಅನಿಸ್ತಾ ಇರುವಂಥದ್ದು ಲತಾ, ಬಿಜೆಪಿ ಆಂತರಿಕ ಸಮೀಕ್ಷೆಯಲ್ಲಿ ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿನೇ ಗೆಲ್ಲಲ್ಲ ಅಂತ ಹೇಳ್ತಾ ಇದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಯಾರು? ದೇವೇಗೌಡರ ಮೊಮ್ಮಗ. ದೇವೇಗೌಡ ಯಾರು? JDSನ ಪಕ್ಷದ ಸಂಸ್ಥಾಪಕ, ಮಾಜಿ ಪ್ರಧಾನಿ. ರಾಮನಗರವನ್ನ ತಮ್ಮ ಕರ್ಮಭೂಮಿಯನ್ನಾಗಿ ತಂದೆ ಮತ್ತು ಮಗ ಅಂದರೆ ದೇವೇಗೌಡ ಮತ್ತು ಕುಮಾರಸ್ವಾಮಿ ಇಬ್ಬರು ಕೂಡ ತಮ್ಮ ಕರ್ಮಭೂಮಿಯನ್ನಾಗಿ ಮಾಡಿಕೊಂಡಂಥವ್ರು. ಆ ಕರ್ಮಭೂಮಿಯಲ್ಲಿ ಬರುವಂತಹ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ದೇವೇಗೌಡರ ಮೊಮ್ಮಗ ಕುಮಾರಸ್ವಾಮಿಯವರ ಮಗ ನಿಖಿಲ್ ಕುಮಾರಸ್ವಾಮಿಯೇ ಗೆಲ್ಲಲ್ಲ ಅಂದಮೇಲೆ ಚನ್ನಪಟ್ಟಣಕ್ಕೂ ಸಂಬಂಧನೇ ಇಲ್ಲದಂತಹ ಪ್ರತಾಪ್ ಸಿಂಹಗೆ ಟಿಕೆಟ್ ಕೊಟ್ಟು ಬಿಜೆಪಿಯ ಆಂತರಿಕ ಸಮೀಕ್ಷೆಯಲ್ಲಿ ಏನೋ ಒಂದು ಲೋಪ ಇದೆ. ಬರೀ ಲೋಪ ಅಲ್ಲ, ಅದು ದೊಡ್ಡ ಲೋಪನೋ ಅಥವಾ ತಂತ್ರಗಾರಿಕೆ ಏನೋ ಒಂದಿದೆ. ದೇರ್ ಇಸ್ ಸಮಥಿಂಗ್ ಏನೋ
ಏನೋ ಒಂದನ್ನು ಪಿತೂರಿ ಮಾಡಿದ ಹಾಗೆ, ಹುನ್ನಾರ ಮಾಡಿದ ಹಾಗೆ ಬಿ ಜೆ ಪಿಯವರು ಏನೋ ಒಂದು ಮಾಡ್ತಾ ಇದ್ದಾರೆ, ಗೇಮ್ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಅದು ಗೊತ್ತಾಗಿರುವಂತಹ ಸಾಧ್ಯತೆ ಇದೆ ಕುಮಾರಸ್ವಾಮಿ ಅವರಿಗೆ, ಪ್ರತಾಪ್ ಸಿಂಹ ಅವರನ್ನು ಕರ್ಕೊಬರ್ತೀನಿ ಅಂತೇಳಿ. ಬಟ್ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಲೆಟ್ ವಿ ಬಿಲೀವ್, ಬಿ ಜೆ ಪಿ ಆಂತರಿಕ ಸಮೀಕ್ಷೆಯನ್ನೇ ನಾವು ನಂಬೋಣ. ಲೆಟ್ ವಿ ಬಿಲೀವ್ ಇಟ್ ಫಾರ್ ಅಸಂಪ್ಷನ್ ಸೇಕ್, ನಂಬುವ ಸಲುವಾಗಿ ನಂಬೋಣ. ಸೊ ನಿಖಿಲ್ ಕುಮಾರಸ್ವಾಮಿಯ ಚನ್ನಪಟ್ಟಣದಲ್ಲಿ ವಿನ್ ಆಗಲ್ಲ ಅಂದಮೇಲೆ ಪ್ರತಾಪ್ ಸಿಂಹ ಅವರನ್ನು ತಾತ ಅಪ್ಪ ಇವರಿಬ್ಬರ ಕರ್ಮ ಭೂಮಿಯಲ್ಲೇ ನಿಖಿಲ್ ಕುಮಾರಸ್ವಾಮಿ ಮೊಮ್ಮಗ ಗೆಲ್ಲಲ್ಲ, ಅದೂ ಬಿದ್ದು ಬಿ ಜೆ ಪಿ ಅಲಯನ್ಸ್ ಅನ್ನೋದಾದರೆ ಪ್ರತಾಪ್ ಸಿಂಹಗೆ ಯಾರು ಓಟ್ ಹಾಕ್ತಾರೆ ಚನ್ನಪಟ್ಟಣದಲ್ಲಿ? ಹಾಗಾದರೆ ಯಾರು ಓಟ್ ಹಾಕೋರು? ಯಾರು? ಈ ತಂತ್ರಗಾರಿಕೆನೇ ವಿಚಿತ್ರ ಅಂತ ಅನಿಸ್ತಾ ಇದೆ, ತಂತ್ರಗಾರಿಕೆನೇ ವಿಚಿತ್ರ ಅಂತ ಅನಿಸ್ತಾ ಇರುವಂಥದ್ದು. ಕುಮಾರಸ್ವಾಮಿ ಅವರ ಪ್ಲಾನ್ ಪ್ರಕಾರ ಪ್ರತಾಪ್ ಸಿಂಹ ಅವರನ್ನ ಏನು ಶಾಸಕರಾಗಲಿ, ಚನ್ನಪಟ್ಟಣದ ಶಾಸಕರಾಗಲಿ ಅಂತ ಬಿಟ್ಕೊಡೋದಕ್ಕೆ ಯೋಗೇಶ್ವರ್ ಅವರೇನು ದಡ್ಡರಲ್ಲ. ಯಾಕಂದ್ರೆ ಚನ್ನಪಟ್ಟಣದಲ್ಲಿ ಪ್ರತಿನಿಧಿಸಿ, ಚನ್ನಪಟ್ಟಣದಲ್ಲಿ ಸ್ಪರ್ಧಿಸಿ 5 ಬಾರಿ ಗೆದ್ದಂತಹ ವರ್ಚಸ್ಸನ್ನ ಉಳ್ಳಂತಹವರು ಯೋಗೇಶ್ವರ್ ಅವರು. ಸೊ ಹೀಗಾಗಿ ಒಂದು ವೇಳೆ ಪ್ರತಾಪ್ ಸಿಂಹ ಅವರನ್ನ JDS ಅಂದ್ರೆ ಕುಮಾರಸ್ವಾಮಿ ಅವರು ಹೇಗೋ ಮಾಡಿ ತಂದು ಅಲ್ಲಿ ಅಭ್ಯರ್ಥಿಯನ್ನಾಗಿ ನಿಲ್ಲಿಸಿದ್ರು, ಈ ಪ್ರತಾಪ್ ಸಿಂಹ ಅವರನ್ನ ಮಣಿಸೋದು ಹೇಗೆ ಎನ್ನುವಂತಹ ಟ್ಯಾಕ್ಟಿಕ್ಸು, ಎನ್ನುವಂತಹ ತಂತ್ರ ಕೂಡ ಅಗೇನ್ ಯೋಗೇಶ್ವರ್ ಅವರಿಗೆ ಗೊತ್ತಿರುತ್ತೆ. ಸೊ ಇದು ಹೇಗಾದ್ರೂ ಮಾಡಿ ಯೋಗೇಶ್ವರ್ ಅವರಿಗೆ ಟಿಕೆಟ್ ತಪ್ಪಿಸಬೇಕು ಎನ್ನುವಂತಹ ಅತಿಯಾದ ದುರಾಲೋಚನೆ ಅಂತಾನೆ ಹೇಳ್ಬೋದು. ದುರಾಲೋಚನೆಯಿಂದ ಕುಮಾರಸ್ವಾಮಿ ಅವರು ಏನೇನೋ ಗೊಂದಲವನ್ನ, ಏನೇನೋ ನಿರ್ಧಾರವನ್ನ ತೆಗೆದುಕೊಳ್ತಾ ಇದ್ದಾರೆ. ಆತುರದ ನಿರ್ಧಾರ ಯಾವತ್ತಿದ್ರೂ ಅದು ಕೊಡುವಂತಹ ಎಫೆಕ್ಟು ಭಿನ್ನವಾಗಿರುತ್ತೆ, ಅಂದರೆ ವ್ಯತಿರಿಕ್ತ ಪರಿಣಾಮವನ್ನೇ ಉಂಟು ಮಾಡೋದು. ಸೊ ಅಗೇನ್ ಈ ವ್ಯತಿರಿಕ್ತ ಪರಿಣಾಮದ ವಿಚಾರಕ್ಕೆ ಬಂದರೆ, ಕುಮಾರಸ್ವಾಮಿಯವರು BJPಯ ಜೊತೆ ಮೈತ್ರಿ ಏನು ಮಾಡಿಕೊಂಡ್ರು, ಆ ಮೈತ್ರಿ ಮಾಡಿಕೊಳ್ಳುವ ವಿಚಾರವಾಗಿ ಸಾಕಷ್ಟು ಅಪಸ್ವರಗಳು ಕೂಡ ಎದ್ದು ಬಂದವು. ಅಂದರೆ JDSನ ಸಾಕಷ್ಟು ಮುಖಂಡರು, JDSನ ಕಾರ್ಯಕರ್ತರು ಕೂಡ ಸಾಕಷ್ಟು ಬಾರಿ ಕುಮಾರಸ್ವಾಮಿ ಅವರಿಗೆ ಹೇಳಿದರು, ಮನವರಿಕೆಯನ್ನು ಕೂಡ ಮಾಡಿಕೊಟ್ರು. ಯಾವುದೇ ಕಾರಣಕ್ಕೂ BJP ಜೊತೆ ಮೈತ್ರಿ ಮಾಡಿಕೊಳ್ಳೋದು ಸರಿಯಲ್ಲ, ಇದು ಮುಂದಿನ ದಿನಗಳಲ್ಲಿ ನಮಗೆ ಪೆಟ್ಟನ್ನು ತಂದು ಓಡಬಹುದು ಎನ್ನುವಂತಹ ಎಚ್ಚರಿಕೆಯನ್ನ ಕೊಟ್ಟ ಹೊರತಾಗಿಯೂ ಕೂಡ ಕುಮಾರಸ್ವಾಮಿಯವರು ಅವರ ಮಾತನ್ನ ನಗಣ್ಯ ಮಾಡಿ ಅಗೇನ್ BJP ಜೊತೆ ಮೈತ್ರಿಯನ್ನ ಯಾವಾಗ ಮಾಡ್ಕೊಂಡ್ರೋ ಅದರಿಂದಲೇ JDSಗೆ ಹೊಡೆತ ಬೀಳೋಕೆ ಶುರು ಮಾಡಿದೆ. ಸೊ ಹೀಗಾಗಿ JDSನಲ್ಲಿ ಈಗ ಪ್ರಬಲವಾದ ಅಭ್ಯರ್ಥಿಗಳು, ಪ್ರಬಲವಾದ ನಾಯಕರು ಯಾರೂ ಇಲ್ಲ, ಎಕ್ಸೆಪ್ಟ್ ಫಾರ್ ದೇವೇಗೌಡರ ಫ್ಯಾಮಿಲಿ. ದೇವೇಗೌಡರ ಫ್ಯಾಮಿಲಿಯಲ್ಲಿ ಈಗ ಯಾರು ಅಂತಹ ವರ್ಚಸ್ಸನ್ನ ಉಳಿಸ್ಕೊಂಡಿಲ್ಲ, ಅದು ಬೇರೆ ವಿಚಾರ. ಆದ್ರೆ ಇವರಿಗೆ ಪರ್ಯಾಯವಾಗಿ ಯಾವುದಾದ್ರೂ ಒಬ್ಬ ನಾಯಕನನ್ನ ಬೆಳೆಸುವಂತಹ ಜವಾಬ್ದಾರಿ ಅಗೇನ್ ಕುಮಾರಸ್ವಾಮಿ ಹಾಗೆ ದೇವೇಗೌಡರ ಮೇಲಿತ್ತು. ಸೊ ಕುಟುಂಬ ರಾಜಕಾರಣ, ಕುಟುಂಬದ ಕುಡಿಗಳೇ ಮುಂದೆ ಸಾಗಬೇಕು ನಮ್ಮ ಪಕ್ಷದಲ್ಲಿ ಎನ್ನುವಂತಹ ಕೆಟ್ಟ ಆಲೋಚನೆಯಿಂದ ಇದೀಗ ಕುಮಾರಸ್ವಾಮಿಯವರು ಮಾಡಿದ ತಪ್ಪಿಗೆ ಶಿಕ್ಷೆಯನ್ನ ಅನುಭವಿಸ್ತಾ ಇದ್ದಾರೆ. ಸೊ ಹೀಗಾಗಿ ಅಗೇನ್ ಬೇರೆ ಪಕ್ಷದ ಪ್ರತಾಪ್ ಸಿಂಹ ಅವರನ್ನ ಚನ್ನಪಟ್ಟಣದ ಬೈ ಎಲೆಕ್ಷನ್ನ JDS ಅಭ್ಯರ್ಥಿಯಾಗಿ ಕಣಕ್ಕಿಳಿಸುವಂತಹ ಆಲೋಚನೆಯಲ್ಲಿ ಮುಳುಗಿದ್ದಾರೆ. ಸೊ ಬ್ಯಾಕ್ ಫೈರ್ ಆಗುತ್ತೆ ಕುಮಾರಸ್ವಾಮಿ ಅವರಿಗೆ. ಲತಾ ಹೇಳಿದ ಹಾಗೆ ಅನಾವಶ್ಯಕ ಗೊಂದಲಗಳು ಇವೆಲ್ಲವೂ ಕೂಡ. ಪ್ರತಾಪ್ ಸಿಂಹ ಎಲ್ಲ ಸೇಮ್ ಕ್ಯಾರೆಕ್ಟರ್ಗಳು, ಸೇಮ್ HD ಕುಮಾರಸ್ವಾಮಿ, ಪ್ರತಾಪ್ ಸಿಂಹ ಈಕ್ವಲ್ ಕ್ಯಾರೆಕ್ಟರ್, ಈಕ್ವಲ್ ಗುಣಲಕ್ಷಣಗಳಿದೆ. ಈ ಪ್ರತಾಪ್ ಸಿಂಹ ಇದೇ ದೇವೇಗೌಡರು, ಇದೇ ಕುಮಾರಸ್ವಾಮಿ ವಿರುದ್ಧ, ಕುಟುಂಬ ರಾಜಕಾರಣದ ವಿರುದ್ಧ ಮಾತಾಡದಂಥ ಪುಣ್ಯಾತ್ಮ. ಮೊನ್ನೆ ಲೋಕಸಭೆ ಎಲೆಕ್ಷನ್ ಮುಗಿದಾದ ಬಳಿಕ ಪ್ರತಾಪ್ ಸಿಂಹ ಆಡಿದಂಥ ಒಂದು ಮಾತು ವೈರಲ್ ಆಗಿತ್ತು. ಅದರಲ್ಲಿ ದೇವೇಗೌಡರ ಕುಟುಂಬದ ಬಗ್ಗೆಯೂ ಕೂಡ ಮೆನ್ಷನ್ ಮಾಡಿ ಕುಟುಂಬ ರಾಜಕಾರಣ ಇರಬಾರ್ದು, ಕುಟುಂಬ ರಾಜಕಾರಣ ಮುಗಿಬೇಕು ಅಂತ ಹೇಳ್ತಾರೆ. ಇತ್ತ ಕುಮಾರಸ್ವಾಮಿ ಅವರಿಗೆ ಪಕ್ಷ ಬಲವರ್ಧನೆಗಿಂತಲೂ ಕೂಡ ಎದುರಾಳಿಗಳನ್ನು ಹೇಗೆ ಮುಗಿಸ್ಬೇಕು ಆ ಲೆಕ್ಕಾಚಾರ ಜಾಸ್ತಿ. ಇದು ಒಂದು ಕಥೆ ಇದೆಯಲ್ಲ, ಅವಂದು ನನ್ನ 2 ಕಣ್ಣು ಹೋದ್ರೂ ಪರವಾಗಿಲ್ಲ, ಒಂದು ಕಣ್ಣು ಹೋಗ್ಲೇಬೇಕು ಎನ್ನುವಂತಹ ಆ ಸೇಡು ಜಿದ್ದು ಇದೆಯಲ್ಲ, ಅದು ಕೆಟ್ಟ ಹಠ, ದುಷ್ಟ ಆಲೋಚನೆ ಏನಿದೆ, ದಿಸ್ ಇಸ್ ಗೋಯಿಂಗ್ ಟು ಬ್ಯಾಕ್ ಫೈರ್ ಇನ್ ಚನ್ನಪಟ್ಟಣ. ನನ್ನ ಪ್ರಕಾರ ಈ BJP ಮತ್ತು ಕುಮಾರಸ್ವಾಮಿ ನಡುವೆ ನಡೀತಾ ಇರುವಂಥ ಈ ಗೊಂದಲ ಏನಿದೆ, ಇದು ಯೋಗೇಶ್ವರ್ ಇನ್ ಕೇಸ್ ಪಕ್ಷೇತರರಾಗಿ ನಿಂತು ಬಿಟ್ಟರೆ JDSಗೆ ದೊಡ್ಡ ಬ್ಯಾಕ್ ಫೈರ್ ಆಗುತ್ತೆ, ಕಾಂಗ್ರೆಸ್ಸಿಗೆ ಲಾಭ ಆಗಿ ಪರಿಣಮಿಸಬಹುದು. ಬಟ್ ಪ್ರತಾಪ್ ಸಿಂಹ ಅವರನ್ನು ಕರ್ಕೊಬರುವಂಥ ಆಲೋಚನೆ ಇದೆಯಲ್ಲ ಚನ್ನಪಟ್ಟಣಕ್ಕೆ, ಇಟ್ ಈಸ್ ನಾಟ್ ನೆಸೆಸರಿ, ಅನಗತ್ಯವಾದಂಥದ್ದು. ಯೋಗೇಶ್ವರಿಗೆ ಹಂಗೆ ನೋಡೋಕೆ ಹೋದರೆ ಕೊಡಬೇಕು. ಯೋಗೇಶ್ವರ್ ಈಸ್ ದ ರೈಟ್ ಪರ್ಸನ್ ಟು ರೆಪ್ರೆಸೆಂಟ್ ಚನ್ನಪಟ್ಟಣ, ಬಿಕಾಸ್ 5 ಬಾರಿ ಶಾಸಕರಾಗಿದ್ದಂಥವ್ರು ಕೆಲಸ ಮಾಡಿದ್ದಾರೆ.
ಜನರ ಜೊತೆಗೆ ಅವರ ನಂಟಿದೆ, ಜನಕ್ಕೆ ಅವ್ರು ಏನು ಅಂತ ಗೊತ್ತಿದೆ, ನೋಡಿದ್ದಾರೆ, Ultimately ಅದೇ ಬೇಕಾಗಿರುವಂಥದ್ದು. ನಾನು ಮೈಸೂರಲ್ಲಿ ಈಗ ನೋಡಿ, ಈಗ ಪ್ರತಾಪ್ ಸಿಂಹ ಅವರು ಕೂಡ ಗೆದ್ದ ಬಳಿಕ ಯದುವೀರ್ ವಿರುದ್ಧ ದಿನ ಮಾತಾಡ್ಕೊಂಡು ತಿರುಗಾಡ್ತಾ ಇದ್ದಾರೆ. ಯದುವೀರ್ ವಿರುದ್ಧ ಮಾತಾಡ್ತಿದ್ದಾರೆ, ಯಡಿಯೂರಪ್ಪ ವಿರುದ್ಧ ಮಾತಾಡ್ತಿದ್ದಾರೆ, ವಿಜೇಂದ್ರ ವಿರುದ್ಧ ಮಾತಾಡ್ತಿದ್ದಾರೆ. ತೀರಾ ವಿಚಿತ್ರ ಏನು ಅಂತ ಹೇಳಿದ್ರೆ ಲತಾ, ಈ ಲೋಕಸಭಾ ಚುನಾವಣೆಯಲ್ಲಿ ಕಳೆದ ವರ್ಷ ಬಿಜೆಪಿ JDSನವರು ಮೈತ್ರಿ ಮಾಡಿಕೊಂಡ ಬಳಿಕ ಯಾರೆಲ್ಲ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರನ್ನ ಬೀದಿಯಲ್ಲಿ ನಿಂತ್ಕೊಂಡು ಬೈಕೊಂಡು ತಿರುಗಾಡ್ತಾ ಇದ್ರು, ಅವರೆಲ್ಲ ಹೋಗಿ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರ ಪದತಳಕ್ಕೆ ಅಂದರೆ ಪಾದಕ್ಕೆ ಬಿದ್ದು ಶರಣಾಗಿ ಆಶೀರ್ವಾದ ತೆಗೆದುಕೊಂಡು ಬಂದಿದ್ದಾರೆ. ಅದರಲ್ಲಿ ಪ್ರತಾಪ್ ಸಿಂಹ ಕೂಡ ಒಬ್ಬರು, CT ರವಿ ಕೂಡ ಒಬ್ಬರು. ಸೊ ದಿಸ್ ಇಸ್ ದ ವೇ. ಈ ಥರ ಇದೆ ಪಾಲಿಟಿಕ್ಸು. ಬಟ್ ವಿಚಿತ್ರ ಅನಿಸಿದ್ದಷ್ಟೇ ನನಗೆ. ಏನು ಅಂತ ಹೇಳಿದ್ರೆ, ನಿಖಿಲ್ ಕುಮಾರಸ್ವಾಮಿಯೇ ಗೆಲ್ಲಕ್ಕಾಗದಂತಹ ಚನ್ನಪಟ್ಟಣದಲ್ಲಿ ಪ್ರತಾಪ್ ಸಿಂಹ ಅವರನ್ನು ಕರ್ಕೊಬಂದು ಗೆಲ್ಲಿಸ್ಲಿಕ್ಕೆ ಕುಮಾರಸ್ವಾಮಿ ಅವರು ಆಲೋಚನೆ, ಒಂದಾ BJPಯವರು ಅಪ್ಪಟ ಸುಳ್ಳನ್ನು ಹೇಳ್ತಾ ಇದ್ದಾರೆ ಹಾಗಾದರೆ ಕುಮಾರಸ್ವಾಮಿ ಅವ್ರಿಗೆ, ಇಲ್ಲದಿದ್ದರೆ BJPಯವರು ಹೇಳ್ತಾ ಇರುವಂಥದ್ದು 100ಕ್ಕೆ 100 ಸುಳ್ಳು. ಏನೋ ನನ್ನ ವಿರುದ್ಧ ಪಿತೂರಿ ಮಾಡ್ತಿದ್ದಾರೆ, ಹುನ್ನಾರ ಮಾಡ್ತಿದ್ದಾರೆ, ಇವರನ್ನು ನಮ್ಮಂಗಿಲ್ಲ, ಇವರು ಇಡ್ತಾರೆ, ಬೆನ್ನಿಗೆ ಚೂರಿ ಹಾಕ್ತಾರೆ ಎನ್ನುವಂಥ ಏನೋ ಒಂದು ಸುಳಿವು ಕುಮಾರಸ್ವಾಮಿ ಅವರಿಗೆ ಸಿಕ್ಕಿದೆ. ಸೊ ದಟ್ ಈಸ್ ಟ್ರೂ. ಈ ಎರಡು ಬೆಳವಣಿಗೆಗಳಿಂದ ಆಗ್ತಾ ಇರುವಂಥದ್ದು, ಸಿಗ್ತಾ ಇರುವಂತಹ ನಾವು ಮೇಲ್ನೋಟಕ್ಕೆ ನೋಡ್ಬೋದಾದಂಥ ಅಂಶ ಏನು ಅಂತ ಹೇಳಿದ್ರೆ ಅದೇ.